ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ವಾಯುಪಡೆಯ ತೇಜಸ್ MK-1A, ಸು-30 MKI ಮತ್ತು ರಫೇಲ್ ಯುದ್ಧ ವಿಮಾನಗಳ ಎಲೆಕ್ಟ್ರಾನಿಕ್ ವಾರ್ಫೇರ್ EW ಸೂಟ್ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಲಾಗಿದೆ ಎನ್ನುವ ಮಹತ್ವದ ಮಾಹಿತಿ ಇದೀಗ ಹೊರಬಂದಿದೆ. ಅದರಲ್ಲೂ ವಿಶೇಷವಾಗಿ ಚೀನಾದ PL-15E ಬಿಯಾಂಡ್ ವಿಜುವಲ್ ರೇಂಜ್ ಏರ್ ಟು ಏರ್ ಮಿಸೈಲ್ ಅನ್ನು ಪರಿಣಾಮಕಾರಿಯಾಗಿ ಎದುರಿಸುವ ಉದ್ದೇಶದಿಂದ ಈ ಸುಧಾರಣೆಗಳನ್ನು ಮಾಡಲಾಗಿದೆ ಎಂದು ವರದಿಗಳು ತಿಳಿಸಿವೆ. ಹಾಗಾದರೆ ಈ ಬೆಳವಣಿಗೆ ಎಷ್ಟು ಮಹತ್ವದ್ದು, ಭಾರತಕ್ಕೆ ಇದರಿಂದ ಯಾವ ರೀತಿಯ ತಂತ್ರಜ್ಞಾನಗಳ ಲಾಭವಾಗಿದೆ ಮತ್ತು PL-15E ಕ್ಷಿಪಣಿಯ ಬಗ್ಗೆ ಭಾರತ ಏನು ತಿಳಿದುಕೊಂಡಿದೆ, ಈ ಎಲ್ಲ ವಿಷಯಗಳನ್ನು ಈಗ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ವರದಿಗಳ ಪ್ರಕಾರ ಕಳೆದ ವರ್ಷದ ಭಾರತ ಪಾಕಿಸ್ತಾನದ ಸಂಘರ್ಷದ ನಂತರ ಭಾರತೀಯ ಪಡೆಗಳಿಗೆ ಸುಮಾರು 6 ರಿಂದ 8 PL-15E ಕ್ಷಿಪಣಿಗಳು ಬಹುತೇಕ ಹಾನಿಯಾಗದ ಸ್ಥಿತಿಯಲ್ಲಿ ಸಿಕ್ಕಿವೆ ಎಂದು ಹೇಳಲಾಗುತ್ತಿದೆ. ಅವುಗಳಲ್ಲಿ ಕೆಲವು ಕ್ಷಿಪಣಿಗಳ ಆಕ್ಟಿವ್ ರೇಡಾರ್ ಸೀಕರ್ ಹಾಗೂ ಹಲವಾರು ಪ್ರಮುಖ ಎಲೆಕ್ಟ್ರಾನಿಕ್ ಘಟಕಗಳು ಕೂಡ ಸುರಕ್ಷಿತವಾಗಿದ್ದವು ಎಂದು ಮೂಲಗಳು ತಿಳಿಸಿವೆ. ಈ ಘಟಕಗಳನ್ನು ಭಾರತದ ರಕ್ಷಣಾ ವಿಜ್ಞಾನಿಗಳು ಹಾಗೂ ಎಲೆಕ್ಟ್ರಾನಿಕ್ ವಾರ್ಫೇರ್ ತಜ್ಞರು ಅತ್ಯಂತ ಸೂಕ್ಷ್ಮವಾಗಿ ಪರಿಶೀಲಿಸಿರುವುದಾಗಿ ವರದಿಯಾಗಿದೆ. ಈ ಅಧ್ಯಯನದ ಮೂಲಕ ಕ್ಷಿಪಣಿಯ ಗೈಡೆನ್ಸ್ ಆಲ್ಗರಿದಮ್, ಸೀಕರ್ ಆರ್ಕಿಟೆಕ್ಚರ್, ECCM ಅಂದರೆ ಎಲೆಕ್ಟ್ರಾನಿಕ್ ಕೌಂಟರ್ ಮೆಜರ್ ವ್ಯವಸ್ಥೆ ಹಾಗೂ ಅದರ ಡೇಟಾ ಪ್ರೊಸೆಸಿಂಗ್ ತಂತ್ರಜ್ಞಾನಗಳ ಕುರಿತು ಮಹತ್ವದ ಮಾಹಿತಿಯನ್ನು ಪಡೆದುಕೊಂಡಿರುವ ಸಾಧ್ಯತೆ ಇದೆ. ಇಲ್ಲೊಂದು ವಿಷಯವನ್ನು ಸ್ಪಷ್ಟಪಡಿಸಬೇಕು ಸ್ನೇಹಿತರೆ, ಭಾರತ ಸರ್ಕಾರ ಅಥವಾ ಭಾರತೀಯ ವಾಯುಪಡೆ ಈ ಮಾಹಿತಿಯನ್ನು ಅಧಿಕೃತವಾಗಿ ದೃಢಪಡಿಸಿಲ್ಲ. ಆದರೆ ರಕ್ಷಣಾ ವಿಶ್ಲೇಷಕರ ಅಭಿಪ್ರಾಯಗಳಂತೆ ಶತ್ರುವಿನ ಕ್ಷಿಪಣಿಯ ಪ್ರಮುಖ ಭಾಗಗಳು ಕೈಗೆ ಸಿಕ್ಕರೆ ಅದರ ಕಾರ್ಯವಿಧಾನವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಇದೇ ಮಾಹಿತಿಯ ಆಧಾರದ ಮೇಲೆ ಭವಿಷ್ಯದಲ್ಲಿ ಪರಿಣಾಮಕಾರಿ ಪ್ರತಿರಕ್ಷಣಾ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಪಡಿಸಬಹುದು. ಈ ಅಧ್ಯಯನದ ನಂತರ ತೇಜಸ್ MK-1A ಮತ್ತು ನವೀಕರಿಸಲಾದ ಸು-30 MKI ಯುದ್ಧ ವಿಮಾನಗಳಲ್ಲಿರುವ ಸ್ವದೇಶಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ಗಳಿಗೆ ಹೊಸ ಸಾಫ್ಟ್ವೇರ್ ಅಪ್ಡೇಟ್ ನೀಡಲಾಗಿದೆ ಎಂದು ವರದಿಗಳು ಹೇಳುತ್ತಿವೆ. ಈ ಅಪ್ಡೇಟ್ನ ಪ್ರಮುಖ ಉದ್ದೇಶ PL-15E ಕ್ಷಿಪಣಿಯ ಕಾರ್ಯವಿಧಾನವನ್ನು ಗುರುತಿಸಿ ಅದರ ವಿರುದ್ಧ ಇನ್ನಷ್ಟು ಪರಿಣಾಮಕಾರಿ ಎಲೆಕ್ಟ್ರಾನಿಕ್ ಕೌಂಟರ್ ಮೆಜರ್ಗಳನ್ನು ಬಳಸುವ ಸಾಮರ್ಥ್ಯವನ್ನು ಹೆಚ್ಚಿಸುವುದಾಗಿದೆ. ಅಷ್ಟೇ ಅಲ್ಲದೆ ಭಾರತೀಯ ವಾಯುಪಡೆಯ ರಫೇಲ್ ಯುದ್ಧ ವಿಮಾನದಲ್ಲಿರುವ ಅತ್ಯಾಧುನಿಕ ಸ್ಪೆಕ್ಟ್ರಾ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ಗೂ ಇದೇ ರೀತಿಯ ಸಾಫ್ಟ್ವೇರ್ ರಿಫೈನ್ಮೆಂಟ್ ಮಾಡಲಾಗಿದೆ ಎನ್ನಲಾಗಿದೆ. ಸ್ಪೆಕ್ಟ್ರಾ ವಿಶ್ವದಲ್ಲೇ ಅತ್ಯಂತ ಸುಧಾರಿತ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಗಳಲ್ಲಿ ಒಂದಾಗಿದೆ. ಇದು ರೇಡಾರ್ ವಾರ್ನಿಂಗ್ ರಿಸೀವರ್, ಎಲೆಕ್ಟ್ರಾನಿಕ್ ಸಪೋರ್ಟ್ ಮೆಜರ್, ಎಲೆಕ್ಟ್ರಾನಿಕ್ ಅಟ್ಯಾಕ್, ಮಿಸೈಲ್ ವಾರ್ನಿಂಗ್ ಹಾಗೂ ಕೌಂಟರ್ ಮೆಜರ್ ಮ್ಯಾನೇಜ್ಮೆಂಟ್ ಸೇರಿದಂತೆ ಹಲವು ರಕ್ಷಣಾ ವ್ಯವಸ್ಥೆಗಳನ್ನು ಒಂದೇ ವೇದಿಕೆಯಲ್ಲಿ ಸಮನ್ವಯಗೊಳಿಸುತ್ತದೆ. ಹೊಸದಾಗಿ ದೊರೆತಿರುವ ತಾಂತ್ರಿಕ ಮಾಹಿತಿಯ ಆಧಾರದ ಮೇಲೆ ಥ್ರೆಟ್ ಲೈಬ್ರರಿ ಮತ್ತು ಮಿಷನ್ ಡೇಟಾ ಫೈಲ್ಸ್ ಗಳನ್ನು ನವೀಕರಿಸುವ ಮೂಲಕ ನಿರ್ದಿಷ್ಟ ಕ್ಷಿಪಣಿಗಳ ವಿರುದ್ಧ ಇನ್ನಷ್ಟು ಪರಿಣಾಮಕಾರಿ ಪ್ರತಿಕ್ರಿಯೆ ನೀಡುವ ಸಾಮರ್ಥ್ಯವನ್ನು ಈ ವ್ಯವಸ್ಥೆ ಪಡೆಯಬಹುದು ಎಂದು ತಜ್ಞರುಗಳು ಅಭಿಪ್ರಾಯಪಟ್ಟಿದ್ದಾರೆ. ಈಗ PL-15E ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಇದು ಚೀನಾದ ದೂರದ ವ್ಯಾಪ್ತಿಯ ಏರ್ ಟು ಏರ್ ಮಿಸೈಲ್ ನ ರಫ್ತು ಆವೃತ್ತಿಯಾಗಿದೆ. ಈ ಕ್ಷಿಪಣಿಯಲ್ಲಿ ಆಕ್ಟಿವ್ ರೇಡಾರ್ ಸೀಕರ್ ಗಳನ್ನು ಅಳವಡಿಸಲಾಗಿದ್ದು ಬಹಳ ದೂರದಲ್ಲಿರುವ ಗುರಿಗಳನ್ನು ಹೊಡೆಯುವ ಸಾಮರ್ಥ್ಯ ಹೊಂದಿದೆ. ಇದರ ಕಾರ್ಯವಿಧಾನ 3 ಪ್ರಮುಖ ಹಂತಗಳಲ್ಲಿ ನಡೆಯುತ್ತದೆ. ಮೊದಲಿಗೆ ಇನರ್ಷಿಯಲ್ ನ್ಯಾವಿಗೇಷನ್, ನಂತರ ಡೇಟಾ ಲಿಂಕ್ ನ ಮೂಲಕ ಮಿಡ್ ಕೋರ್ಸ್ ಅಪ್ಡೇಟ್ ಮತ್ತು ಕೊನೆಯ ಹಂತದಲ್ಲಿ ಆಕ್ಟಿವ್ ರೇಡಾರ್ ಹೋಮಿಂಗ್ ಮೂಲಕ ಗುರಿಯನ್ನು ಅತ್ಯಂತ ನಿಖರವಾಗಿ ಹೊಡೆಯಲು ಪ್ರಯತ್ನಿಸುತ್ತದೆ. ಇಂತಹ ಅತ್ಯಾಧುನಿಕ ಕ್ಷಿಪಣಿಗಳನ್ನು ಎದುರಿಸುವಲ್ಲಿ ಇಂದಿನ ಯುದ್ಧಗಳಲ್ಲಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸುತ್ತಿದೆ. ಹಿಂದೆ ಕ್ಷಿಪಣಿಯಿಂದ ತಪ್ಪಿಸಿಕೊಳ್ಳಲು ಯುದ್ಧ ವಿಮಾನಗಳು ವೇಗವಾಗಿ ತಿರುವುಗಳನ್ನು ಪಡೆಯುವುದು ಅಥವಾ ರಕ್ಷಣಾತ್ಮಕ ಚಲನೆಗಳನ್ನು ಮಾಡುವುದೇ ಪ್ರಮುಖ
ವಿಧಾನವಾಗಿತ್ತು. ಆದರೆ ಇಂದಿನ ತಂತ್ರಜ್ಞಾನದಲ್ಲಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಕ್ಷಿಪಣಿಯಿಂದ ಬರುವ ರೆಡಾರ್ ಸಿಗ್ನಲ್ಗಳನ್ನು ಪತ್ತೆ ಹಚ್ಚಿ ಅದರ ಸ್ವಭಾವವನ್ನು ವಿಶ್ಲೇಷಿಸಿ ಸೂಕ್ತ ಎಲೆಕ್ಟ್ರಾನಿಕ್ ಜಾಮಿಂಗ್ ಅಥವಾ ಇತರ ಪ್ರತಿರಕ್ಷಣಾ ಕ್ರಮಗಳನ್ನು ಬಳಸುವ ಮೂಲಕ ಕ್ಷಿಪಣಿಯ ಗುರಿ ಹಿಡಿಯುವ ಸಾಮರ್ಥ್ಯವನ್ನು ಕುಗ್ಗಿಸಲು ಪ್ರಯತ್ನಿಸುತ್ತದೆ. ಇದರಿಂದ ಕ್ಷಿಪಣಿಯ ದಾಳಿಯ ಯಶಸ್ಸಿನ ಸಾಧ್ಯತೆ ಕಡಿಮೆಯಾಗಬಹುದು ಮತ್ತು ಯುದ್ಧ ವಿಮಾನ ಸುರಕ್ಷಿತವಾಗಿ ತಪ್ಪಿಸಿಕೊಳ್ಳುವ ಅವಕಾಶ ಹೆಚ್ಚಾಗುತ್ತದೆ. ರಕ್ಷಣಾ ತಜ್ಞರುಗಳ ಪ್ರಕಾರ ಇಂದಿನ ಎಲೆಕ್ಟ್ರಾನಿಕ್ ವಾರ್ಫೇರ್ ವ್ಯವಸ್ಥೆಗಳ ಬಲ ಕೇವಲ ಹೊಸ ಯಂತ್ರಾಂಶದಲ್ಲ, ಬದಲಾಗಿ ನಿರಂತರವಾಗಿ ನವೀಕರಿಸಲಾಗುವ ಸಾಫ್ಟ್ವೇರ್, ಥ್ರೆಟ್ ಡೇಟಾಬೇಸ್, ಮಿಷನ್ ಡೇಟಾ ಫೈಲ್ಸ್ ಹಾಗೂ ಜಾಮಿಂಗ್ ಟೆಕ್ನಿಕ್ಸ್ ಗಳಲ್ಲಿವೆ. ಅಂದರೆ ಹೊಸ ಗುಪ್ತಚರ ಮಾಹಿತಿ ದೊರೆತ ತಕ್ಷಣ ಸಂಪೂರ್ಣ ವ್ಯವಸ್ಥೆಯನ್ನು ಬದಲಾಯಿಸುವ ಅಗತ್ಯವಿಲ್ಲ. ಸೂಕ್ತ ಸಾಫ್ಟ್ವೇರ್ ಅಪ್ಡೇಟ್ಗಳ ಮೂಲಕವೇ ಈಗಿರುವ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ಗಳ ಸಾಮರ್ಥ್ಯವನ್ನು ಗಮನಾರ್ಹವಾಗಿ ಹೆಚ್ಚಿಸಬಹುದು. ಈ ವರದಿಗಳು ನಿಜವಾಗಿದ್ದರೆ ಭಾರತೀಯ ವಾಯುಪಡೆಯ ತೇಜಸ್ MK-1A, ಸು-30 MKI ಮತ್ತು ರಫೇಲ್ ಯುದ್ಧ ವಿಮಾನಗಳು ಭವಿಷ್ಯದಲ್ಲಿ ಚೀನಾದ PL-15E ಸೇರಿದಂತೆ ಅತ್ಯಾಧುನಿಕ ಬಿಯಾಂಡ್ ವಿಜುವಲ್ ರೇಂಜ್ ಮಿಸೈಲ್ಗಳ ವಿರುದ್ಧ ಇನ್ನಷ್ಟು ಪರಿಣಾಮಕಾರಿ ರಕ್ಷಣಾ ಸಾಮರ್ಥ್ಯವನ್ನು ಪಡೆಯುವ ಸಾಧ್ಯತೆ ಇದೆ. ಇದು ಭಾರತದ ಸ್ವದೇಶಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಅಭಿವೃದ್ಧಿಗೆ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿದ್ದು, ಯುದ್ಧ ಭೂಮಿಯಲ್ಲಿ ಭಾರತೀಯ ಯುದ್ಧ ವಿಮಾನಗಳ ಬದುಕುಳಿಯುವ ಸಾಮರ್ಥ್ಯ ಹಾಗೂ ಕಾರ್ಯಕ್ಷಮತೆಯನ್ನು ಇನ್ನಷ್ಟು ಬಲಪಡಿಸಬಹುದು ಎಂದು ರಕ್ಷಣಾ ವಲಯದಲ್ಲಿ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಚೀನಾದ PL-15E ವಿರುದ್ಧ ಭಾರತೀಯ ವಾಯುಪಡೆಯ ಈ ತಾಂತ್ರಿಕ ಸುಧಾರಣೆಗಳು ಭವಿಷ್ಯದ ವೈಮಾನಿಕ ಯುದ್ಧಗಳಲ್ಲಿ ಎಷ್ಟು ಪರಿಣಾಮಕಾರಿ ಎಂದು ನೀವು ಭಾವಿಸುತ್ತೀರಿ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.